ಮೋದಿ 75ನೇ ಹುಟ್ಟುಹಬ್ಬದ ಅದ್ದೂರಿ ಆಚರಣೆ. ಬಳ್ಳಾರಿ ನಗರದಲ್ಲಿ ಇಂದು ಬಿಜೆಪಿ ಕಾರ್ಯಕರ್ತರು, ಮುಖಂಡರು ಮತ್ತು ಸಾಮಾನ್ಯ ನಾಗರಿಕರು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ 75ನೇ ಹುಟ್ಟುಹಬ್ಬವನ್ನು ಭಕ್ತಿಯೊಂದಿಗೆ ಹಾಗೂ ಉತ್ಸಾಹದೊಂದಿಗೆ ಆಚರಿಸಿದರು. ಬೆಳಗ್ಗೆಯಿಂದಲೇ ನಗರದ ಕನಕದುರ್ಗಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ, ಹೋಮ, ಹವನ ನಡೆಯಿತು. ಪ್ರಧಾನಿ ಮೋದಿಯವರ ಹೆಸರಿನಲ್ಲಿ ಅರ್ಚನೆ, ಅಲಂಕಾರ ಮಾಡಿ ದೇಶದ ಶ್ರೇಯೋಭಿವೃದ್ಧಿಗೆ ದೇವರ ಕೃಪೆ ದೊರಕಲೆಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ದೇವಿ ದರ್ಶನ ಪಡೆದ ಬಳಿಕ ಕೇಕ್ ಕತ್ತರಿಸಿ ಪ್ರಧಾನಿ ಮೋದಿಜಿಗೆ ಹುಟ್ಟುಹಬ್ಬದ ಹಾರೈಕೆಗಳನ್ನು ಸಲ್ಲಿಸಿದರು. ಮಹಾನಗರ ಪಾಲಿಕೆ ಸದಸ್ಯ ಕೆ ಹನುಮಂತಪ್ಪ ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜನೆಯಾಗಿ ನೂರಾರು ಭಕ್ತರು, ನಾಗರಿಕರು ಅನ್ನದಾನದಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹನುಮಂತಪ್ಪ ಅವರು, ಮೋದಿಯವರಂತಹ ದೃಢ ನಿಶ್ಚಯಿ, ದೂರದೃಷ್ಟಿಯ ಪ್ರಧಾನಿಯೇ ಭಾರತದ ಅಭಿವೃದ್ಧಿಗೆ ಅಗತ್ಯ. ಅವರ ನೇತೃತ್ವದಲ್ಲಿ ಭಾರತ ವಿಶ್ವ ವೇದಿಕೆಯಲ್ಲಿ ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮುತ್ತಿದೆ. ದೇವಿ ಕನಕದುರ್ಗಮ್ಮ ಅವರಿಗೂ ಇದೇ ಪ್ರಾರ್ಥನೆ. ಮೋದಿ ಇನ್ನೂ ದೀರ್ಘಕಾಲ ಸೇವೆ ಮಾಡುವಂತೆ ಆರೋಗ್ಯ, ಆಯುಷ್ಯ ನೀಡಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ರಾಮಾಂಜನಿ, ಪಾಲಿಕೆ ಸದಸ್ಯೆ ಸುರೇಖಾ ಮಲ್ಲನಗೌಡ, ಮುಖಂಡ ಮೋದ್ಕರ್, ಶ್ರೀನಿವಾಸ್ ಮಲ್ಲನಗೌಡ ಸೇರಿದಂತೆ ಅನೇಕ ಬಿಜೆಪಿ ಪದಾಧಿಕಾರಿಗಳು, ಕಾರ್ಯಕರ್ತರು, ಮಹಿಳಾ ಮತ್ತು ಯುವಕರ ಸಂಘಟನೆಯವರು ಭಾಗವಹಿಸಿದ್ದರು. ಅಲ್ಲದೆ ನಗರದ ಕೆಲವು ಬೀದಿಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಸಿಹಿ ಹಂಚಿಕೆ, ಬಲೂನು ಅಲಂಕಾರ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸಿದ್ದರು. ಕೆಲವು ಪ್ರದೇಶಗಳಲ್ಲಿ ರಕ್ತದಾನ ಶಿಬಿರ, ಸಸಿಗಳ ವಿತರಣೆ ಮೂಲಕ ಮೋದಿ ಹುಟ್ಟುಹಬ್ಬವನ್ನ ಸಮಾಜಮುಖಿಯಾಗಿ ಆಚರಿಸಲಾಯಿತು. ಬ್ಯೂರೋ ರಿಪೋರ್ಟ್, ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ನಮ್ಮ ಭಾರತ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು, ನಮ್ಮ ಭಾರತೀಯ ಜನತಾ ಪಾರ್ಟಿ ನಾಯಕರು, ವಿಶ್ವ ನಾಯಕರು ಅಂತೇಳಿ ಕರೆಸ್ಕೊಳ್ತಾ ಇರುವಂಥ ನರೇಂದ್ರ ಮೋದಿ ಸರ್ ಅವರ 75ನೇ ಹುಟ್ಟುಹಬ್ಬದ ಇವತ್ತು ನಾವು ಬಳ್ಳಾರಿ ಕನಕದುರ್ಗಮ್ಮನ ದರ್ಶನ ಮಾಡಿಕೊಂಡು ಅರ್ಚನೆ ಮಾಡಿಸಿ, ಮೋದಿ ಸರ್ ಅವರ ಹೆಸರಲ್ಲೇ ಅರ್ಚನೆ ಮಾಡಿಸಿದ್ದೀವಿ. ಅವರಿಗೆ ದೀರ್ಘಾಯುಷ್ಯ ಕೊಡಮ್ಮ ತಾಯಿ ಅಂತೇಳಿ. ಮತ್ತು ಬಡವರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಕೂಡ ನಮ್ಮ ವೀರಾರೆಡ್ಡಿ ಅಂಡ್ ಟೀಮ್, ನಾಗರಾಜ್ ಅವರು ಮತ್ತು ನಮ್ಮ ರಾಮಚಂದ್ರಪ್ಪನವರು, ಪಾಟೀಲ್ ಮತ್ತು ಎಲ್ಲರೂ ಸೇರಿ, ನಮ್ಮ ಕಾರ್ಪೊರೇಟರ್ಸ್ ಅಂತ ಹನುಮಂತಪ್ಪನವರು, ಇಬ್ಬರು ಹನುಮಂತಪ್ಪನವರು, ಎಲ್ಲ ಮಲ್ಲನಗೌಡರು, ಎಲ್ಲರೂ, ಪ್ರತಿಯೊಬ್ಬರು, ಮಂಜು, ಎಲ್ಲರೂ, ನಮ್ಮ ರಾಮಾಂಜಿ ಆಗಲಿ, ನಮ್ಮ ಇನ್ನೊಬ್ಬ ರಾಮಾಂಜಿ, ಎಲ್ಲರೂ ಸೇರಿ ತೆಂಗಿನಕಾಯಿ 201 ಹೊಡೆದಿದ್ದೀವಿ. ಮತ್ತು ಇಲ್ಲಿ ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ. ಈ ದಿನ ಭಾರತದ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿ ಅವರಿಗೆ 75ನೇ ವರ್ಷ ಹುಟ್ಟುಹಬ್ಬದ ಅಂಗವಾಗಿ ನಾವು ಕನಕದುರ್ಗಮ್ಮ ತಾಯಿ ಆಶೀರ್ವಾದ ಇರಬೇಕಂತೇಳಿ ಅವರಿಗೆ ಇವತ್ತು ಎಲೆ ಪೂಜೆ, 201 ಕಾಯಿ ಮತ್ತು ಅನ್ನ ಸಂತರ್ಪಣೆ ಮತ್ತು ಇವತ್ತು ಶ್ರೀರಾಮ್ಪುರ ಕಾಲೋನಿಯಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಅದು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ವತಿಯಿಂದ ನಾವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಸೋಮಶೇಖರ್ ಸಾರು, ಅನಿಲ್ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ನಮ್ಮ ಮುಖಂಡರು, ಪಾರ್ಟಿ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿ ಈ ದಿನ ಬಳ್ಳಾರಿ ಜಿಲ್ಲೆಯಲ್ಲಿ ವಿಜೃಂಭಣೆಯಿಂದ ನಾವು ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅದರ ಅಂಗವಾಗಿ ನಾವು ಮತ್ತೆ ಈ ದಿನಲಿಂದ ನಾವು ಅಕ್ಟೋಬರ್ 2ವರೆಗೆ ಸಶಕ್ತ ಅಭಿಯಾನವನ್ನು ಕೂಡ ನಾವು ಮಾಡ್ತಾಯಿದ್ವಿ ಜಿಲ್ಲಾದ್ಯಂತ. ಮೋದಿಗೆ ದೇವರು ಇನ್ನೂ ದುರ್ಗಮ್ಮವ್ವ ದೇವರು ಆಶೀರ್ವಾದ, ಆಯುಷ್, ಆರೋಗ್ಯ ಕೊಟ್ಟರೆ ನಮ್ಮ ದೇಶ ಇನ್ನೂ ಮುನ್ನಡೆಸೋಕೆ ಶಕ್ತಿವಂತರಾಗಿರ್ಬೇಕಂತ ನಮ್ಮ ಒಂದು ಉದ್ದೇಶ. ನಮ್ಮ ದೇಶದ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಯಾದ ಶ್ರೀಯುತ ನರೇಂದ್ರ ಮೋದಿಜಿಯವರಿಗೆ 75ನೇ ವರ್ಷದ ಆರ್ಥಿಕ ಶುಭಾಶಯಗಳು. ಮತ್ತು ಇಡೀ ಪ್ರಪಂಚವೇ ಕಂಡಂತಹ ಅದ್ಭುತವಾದ ಒಂದು ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಜಿಯವರು. ಮೊದಲು ವಾಜಪೇಯಿಯವರು, ಆಮೇಲೆ ಅವ್ರ ನಂತರ LK ಅಡ್ವಾಣಿಯವರು ನಮ್ಮ ಪಕ್ಷವನ್ನು ಮುಂದುವರಿಸಿದರು. ಅದರ ನಂತರ ನಮ್ಮ ನರೇಂದ್ರ ಮೋದಿಜಿಯವರು ಎಷ್ಟು ತಮ್ಮ ಕೆಲಸ ಕಾರ್ಯಗಳನ್ನು ಹಗಲು ರಾತ್ರಿ ದಿನದ 18-19 ತಾಸು ಈ ಪಕ್ಷಕ್ಕಾಗಿ, ಈ ದೇಶಕ್ಕಾಗಿ ಎಷ್ಟು ಶ್ರಮಿಸ್ತಾ ಇದ್ದಾರಲ್ಲ, ಅವರಿಗೆ ಎಲ್ಲರ ಪರವಾಗಿ, ನಮ್ಮ ದುರ್ಗಮ್ಮ ದೇವಿಯ ಪರವಾಗಿ, ಎಲ್ಲ ದೇವತೆಗಳ ಪರವಾಗಿ ಅವರಿಗೆ ಆರೋಗ್ಯ, ಆಯುಷ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಮಗನನ್ನು ಕೊಟ್ಟಂಥ ನಮ್ಮ ಭಾರತ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಂಥ ನರೇಂದ್ರ ಮೋದಿಜಿಯವರ ತಂದೆ ತಾಯಿಗಳಿಗೆ ಇಡೀ ಭಾರತೀಯ 140 ಕೋಟಿ ಜನತೆಯು ಕೂಡ ಅವರಿಗೆ ಆಶೀರ್ವಾದವನ್ನು ಕೊಡಲಿ ಅಂತ ಹೇಳುತ್ತಾ, ದೇವರ ಆಶೀರ್ವಾದ ಅವ್ರಿಗೆ ಇರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು